ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಮಟನ್ ತಲೆ ಮಾಂಸದ್ದು ಸಾರು ಮಾಡ್ತಾ ಇದ್ದೇನೆ. ಮಟನ್ ತಲೆ ಮಾಂಸ ತಗೊಂಡು ಬಂದಿದ್ದೀನಿ. 2 kg ಉಂಟು. 2 kg ಮಟನ್ ತಲೆ ಮಾಂಸದ್ದು ಸಾರು ಮಾಡ್ತಾ ಇದ್ದೇನೆ. ತುಂಬ ವಿಧಾನದಲ್ಲಿ ಮಾಡ್ತೇವೆ ನಾವಿದನ್ನು. ಇದರದ್ದು ಪೆಪ್ಪರ್ ಕೂಡ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಪೆಪ್ಪರ್ ಮಸಾಲ ಮತ್ತು ಸುಕ್ಕ ಎಲ್ಲ ಮಾಡ್ತೇವೆ. ಆದರೆ ಇವತ್ತು ನಾನು ಸಾರು ಮಾಡ್ತಾ ಇದ್ದೇನೆ. ನಾನು ಹೇಗೆ ಮಾಡ್ತೇನೆ, ಸಾರು ಹೇಗೆ ಮಾಡ್ತೇನೆ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರ್ತದೆ ನೋಡಿ. 2 kg ಉಂಟು. ಇದರದೊಂದು ಸಾರು ಮಾಡುವ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ಮಂಗಳೂರು ಕಡೆ ನಾವು ಹೇಗೆ ಮಾಡ್ತೇವೆ ಅಂತ ಹೇಳಿ ತೋರಿಸ್ಕೊಡ್ತೇನೆ. ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿ, ಅದು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. 2 kg ತಲೆ ಮಾಂಸ ಉಂಟು ಇದರಲ್ಲಿ ನೋಡಿ. ಮಟನ್ ತಲೆ ಮಾಂಸ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಚೆನ್ನಾಗಿ ತೊಳಿಬೇಕು ನೋಡಿ. ನಾನು ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ತೊಳೆದಿದ್ದೇನೆ. ಕ್ಲೀನ್ ಎಲ್ಲ ಮಾಡಿ ಸ್ವಲ್ಪ ದೊಡ್ಡದಿದ್ದರೆ ಕಟ್ ಮಾಡಬಹುದು. ಕಟ್ ಮಾಡಿ ಎಲ್ಲ ಇಟ್ಟಿದ್ದೇನೆ. ಇಲ್ಲಿ ನೋಡಿ, ನಾನು ಒಂದು 20ರಿಂದ 25 ಉದ್ದ ಮೆಣಸು ತಗೊಂಡಿದ್ದೇನೆ, ಬ್ಯಾಡಗಿ ಮೆಣಸು. ಮತ್ತು ಮೆಂತೆ ಮತ್ತು ಸಾಸಿವೆ ಒಂದು 1/4 ಸ್ಪೂನ್ನಷ್ಟು ತಗೊಂಡಿದ್ದೇನೆ. ಮತ್ತು 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಮತ್ತು 3 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು. ಇದನ್ನೆಲ್ಲ ನಾನು ಈಗ ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು. ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಏನು ಹಾಕಲಿಲ್ಲ. ಎಣ್ಣೆ ಬೇಕಿದ್ದರೆ ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡ್ಬೋದು. ನಾನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ. ನಾನು ಗಿಡ್ಡ ಮೆಣಸು ತಗೊಳ್ಳಿಲ್ಲ, ಖಾಲಿ ಉದ್ದ ಮೆಣಸು ಮಾತ್ರ ಹಾಕ್ಕೊಂಡಿರೋದು ನೋಡಿ. ಈಗ ಇದರಲ್ಲಿ ನೋಡಿ, 1 ನೀರುಳ್ಳಿ ಮತ್ತೊಂದು 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತೊಂದು ಸ್ವಲ್ಪ ಬೇಸೊಪ್ಪು ಮತ್ತು ಗರಂ ಮಸಾಲ ನೋಡಿ, ಚಕ್ಕೆ, 1-2 ಏಲಕ್ಕಿ, 1-2 ಲವಂಗ ಎಲ್ಲ ತಗೊಂಡಿದ್ದೀನಿ. ಒಂದು ಸಣ್ಣ ಪೀಸ್ ಚಕ್ಕೆ ಮತ್ತು ಸ್ವಲ್ಪ ಬಡೆಸೊಪ್ಪು ಮತ್ತು ಇದು ಜೀರಿಗೆ, 1-1.5 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಮತ್ತು ತೆಂಗಿನ ತುರಿ ಸ್ವಲ್ಪ, 1/4 ಕಪ್ನಷ್ಟು ತೆಂಗಿನ ತುರಿ, 3 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ತುರಿ ಇರ್ಬೋದು ಇದರಲ್ಲಿ ಅಷ್ಟೇ. ಸ್ವಲ್ಪ ತಗೊಂಡಿದ್ದೀನಿ ತೆಂಗಿನ ತುರಿ. ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಪರಿಮಳ ಬರುವ ತನಕ ರೋಸ್ಟ್ ಆಗಬೇಕು. ತೆಂಗಿನ ತುರಿ ಮತ್ತು ಜೀರಿಗೆ ಮತ್ತು ಬೆಳ್ಳುಳ್ಳಿ ಎಲ್ಲ ಉಂಟಲ್ಲ, ಫ್ರೈ ಆಗುವಾಗ ಒಂದು ಒಳ್ಳೆ ಅರೋಮ ಬರ್ತದೆ. ಅಲ್ಲಿ ತನಕ ಚೆನ್ನಾಗಿ ರೋಸ್ಟ್ ಮಾಡಬೇಕು ನೋಡಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ರೋಸ್ಟ್ ಮಾಡಬೇಕು, ಇಲ್ಲಾಂದರೆ ಸೀದು ಹೋಗುವ ಚಾನ್ಸ್ ಇರ್ತದೆ. ತೆಂಗಿನ ತುರಿ ಎಲ್ಲ ಉಂಟಲ್ಲ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ರೋಸ್ಟ್ ಮಾಡಿಕೊಳ್ಬೇಕು ನೋಡಿ. ಎಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದೇನೆ ನಾನು ಇದನ್ನು. ಇದಕ್ಕೊಂದು ಸಣ್ಣ ಪೀಸ್ ಹುಳಿ ಕೂಡ ಹಾಕ್ಕೊಂಡಿದ್ದೇನೆ. ಹುಳಿ ಸ್ವಲ್ಪ ಕಮ್ಮಿ. ಮತ್ತು ಮಿಕ್ಸಿಗೆ ಹಾಕಿ ನೀರೆಷ್ಟು ಬೇಕು ನೋಡ್ಕೊಂಡು ಹಾಕಿ ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ ನೋಡಿ. ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಕುಕ್ಕರ್ನಲ್ಲಿ ನಾನು ಒಗ್ಗರಣೆ ಇಟ್ಕೊಳ್ತಾ ಇದ್ದೇನೆ ನೋಡಿ. ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ. ತುಪ್ಪ ಬೇಕಿದ್ದರೆ ತುಪ್ಪ ಕೂಡ ಯೂಸ್ ಮಾಡ್ಬೋದು. ಇದಕ್ಕೊಂದು 3 ನೀರುಳ್ಳಿ ಹಾಕ್ಕೊಂಡಿದ್ದೀನಿ ಚಾಪ್ ಮಾಡಿದ್ದು, ಮತ್ತು 1 ತುಂಡು ಶುಂಠಿ ಮತ್ತು 4ರಿಂದ 5 ಕಾಯಿಮೆಣಸು ಉದ್ದಕ್ಕೆ ಸೀಳಿ ಹಾಕ್ಕೊಂಡಿದ್ದೀನಿ ನೋಡಿ. ಎಲ್ಲ ಫ್ರೈ ಮಾಡ್ತಾ ಇದ್ದೇನೆ ಚೆನ್ನಾಗಿ. ಇದು ನೀರುಳ್ಳಿ ಎಲ್ಲ ಚೆನ್ನಾಗಿ ಬಾಡುವ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಕೆಂಪಾಗಬೇಕು ನೀರುಳ್ಳಿ ಎಲ್ಲ ನೋಡಿ. ಚೆನ್ನಾಗಿ ಬಾಡಬೇಕಿದು. ಕರಿ ಲೀವ್ಸ್ ಬೇಸೊಪ್ಪು ಇದ್ದರೆ ಬೇಸೊಪ್ಪು ಕೂಡ ಹಾಕ್ಕೊಳ್ಬೋದು. ಈ ಟೈಮಲ್ಲಿ ಒಗ್ಗರಣೆ ಹಾಕುವಾಗ ಹಾಕ್ಕೊಳ್ಬೋದು. ಮತ್ತು ಟೊಮೆಟೊ ನೋಡಿ, 3 ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾನು ಕಟ್ ಮಾಡಿ. ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಚೆನ್ನಾಗಿ ಸಾಫ್ಟ್ ಆಗುವ ತನಕ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಸೂಪರ್ ಆಗ್ತದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ತಲೆ ಮಾಂಸದ್ದು ಸಾರು. ಮಂಗಳೂರು ಕಡೆ ಎಲ್ಲ ಹೀಗೆ ಮಾಡೋದು ನಾವು. ತುಂಬ ವಿಧಾನದಲ್ಲಿ ಮಾಡ್ತೇವೆ, ಆದರೆ ನಾನು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೇನೆ ನಿಮಗೆ ನೋಡಿ. ಈಗ ಕ್ಲೀನ್ ಮಾಡಿಟ್ಟ ತಲೆ ಮಾಂಸವನ್ನು ಹಾಕ್ತಾ ಇದ್ದೇನೆ ನೋಡಿ. ಕಟ್ ಮಾಡಿಟ್ಟೆ ಚೆನ್ನಾಗಿ ಕ್ಲೀನ್ ಮಾಡಬೇಕಿದು. ಚೆನ್ನಾಗಿ ತೊಳಿಬೇಕು. ತುಂಬ ಚೆಂದ ಮಾಡಿ ಕ್ಲೀನ್ ಮಾಡಬೇಕು. ಇದು ಬೇಯಲಿಕ್ಕೆ ಸ್ವಲ್ಪ ಹೊತ್ತು, ನಾವೊಂದು 5ರಿಂದ 6 ವಿಸಿಲಾದರೂ ಇಡಬೇಕು. ಚೆನ್ನಾಗಿ ಬೇಯಬೇಕು.
ನೋಡಿ ರುಚಿಗೆ ಉಪ್ಪು ಕೂಡ ಹಾಕ್ಕೊಂಡೆ, ಉಪ್ಪು ಹಾಕ್ಕೊಂಡೇ ಇರಲಿಲ್ಲ ನಾನು. ಉಪ್ಪು ಕೂಡ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇದನ್ನು ಮುಚ್ಚಿಟ್ಟು ಒಂದು 6 ವಿಸಿಲಾದರೂ ಇಡಬೇಕು. 6ರಿಂದ 7 ವಿಸಿಲ್ ಇಟ್ಟರು ಏನು ತೊಂದರೆ ಇಲ್ಲ. ನೋಡಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಒಂದು 6 ವಿಸಿಲ್ ಇಡ್ತಾ ಇದ್ದೇನೆ ನಾನು. ನೋಡಿ ಈಗ ಚೆನ್ನಾಗಿ ಬೆಂದಿದೆ, ನೋಡಿ ಚೆನ್ನಾಗಿ ಬೆಂದಿದೆ. ಇದನ್ನು ಬೇರೆ ಪಾತ್ರೆಗೆ ನಾನು ಹಾಕ್ತಾ ಇದ್ದೇನೆ. ನೋಡಿ ಕುಕ್ಕರಿಂದ ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೇನೆ ನಾನು. ಅಗಲವಾದ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ. ಇದಕ್ಕೆ ನೋಡಿ ರುಬ್ಬಿಟ್ಟ ಮಸಾಲವನ್ನು ಹಾಕ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಉಪ್ಪೆಲ್ಲ ಕಮ್ಮಿ ಇದ್ದರೆ ನೋಡಿಕೊಂಡು ಹಾಕಿದರೆ ಆಯಿತು. ಈ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪೆಲ್ಲ ಕಮ್ಮಿ ಇದ್ದರೆ ನೋಡಿಕೊಂಡು ಹಾಕ್ಬೋದು. ನಾನು ಅರಿಶಿಣದ ಪುಡಿ ಹಾಕಿದ್ದೇನೆ, ಅದು ಸ್ಕಿಪ್ ಆಗಿದೆ ಹಾಕೋದು. ಅರಿಶಿಣದ ಪುಡಿ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ಇನ್ನು ಇದು ಚೆನ್ನಾಗಿ ಕುದಿಬೇಕು. ನೋಡಿ ಉಪ್ಪು ನೋಡಿ ಹಾಕ್ಕೊಂಡೆ ನಾನು. ಮೊದಲು ನಾನು ಇದು ಬೇಯಿಸುವಾಗ, ಮಾಂಸ ಬೇಯಿಸುವಾಗ ಉಪ್ಪು ಹಾಕಿದ್ದೆ. ಈಗ ಉಪ್ಪು ಕಮ್ಮಿ ಉಂಟಂತ ಹೇಳಿ ಪುನಃ ಹಾಕ್ಕೊಂಡೆ ನಾನು. ನೋಡಿ ಇದು ಚೆನ್ನಾಗಿ ಕುದಿಬೇಕಿನ್ನು, ಚೆನ್ನಾಗಿ ಒಳ್ಳೆ ಕುದಿಬೇಕು. ಬೇಸೊಪ್ಪು ಇದ್ದರೆ ಹಾಕ್ಕೊಳ್ಬೋದು, ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ನಾನು ಹಾಕಲಿಲ್ಲ, ಇದ್ದರೆ ಹಾಕ್ಕೊಳ್ಬೋದು. ಇನ್ನು ಚೆನ್ನಾಗಿ ಕುದಿಲಿ. ನೋಡಿ ಕುದಿತಾ ಉಂಟು. ನೋಡಿ ನನ್ನ ಚಾನಲ್ ನೋಡ್ತಾ ಇರುವಾಗಲೇ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನೋಡಿ ಚೆನ್ನಾಗಿ ಕುದಿತಾ ಉಂಟು. ನೋಡಿ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಉಪ್ಪೆಲ್ಲ ಉಂಟಲ್ಲ ಕರೆಕ್ಟಾಗಿ ಬಂದಿದೆ, ತುಂಬ ಸೂಪರಾಗಿ ಬಂದಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಆಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್.